ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ. ಆಕ್ಚುಲಿ ಈ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಏನಿದೆ 2017 SDA FDA ಪರೀಕ್ಷೆನಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರುತ್ತೆ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ PDO ಪರೀಕ್ಷೆಯ ದೃಷ್ಟಿಯಿಂದ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ ಅನುಕೂಲ ಆಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆಯನ್ನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಮೊದಲನೇ ಪ್ರಶ್ನೆ ಏನಿದೆ, ಕಡತ ವಿಸ್ತರಣಾ ಹೆಸರಿನ ಸಂಕ್ಷಿಪ್ತಾಕ್ಷರ ಮತ್ತು ಅವುಗಳ ವಿಸ್ತರಣೆಯನ್ನ ಪರಿಗಣಿಸಿ ಅಂತ ಪ್ರಶ್ನೆ ಇದೆ. ಸೊ ಮೊದಲನೇದಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ, .png ಅಂತ ಹೇಳಿದ್ರೆ ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ ಅಂತ ಹೇಳಿ. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ, BMP ಅಂತ ಹೇಳಿದ್ರೆ ಬಿಟ್ ಮ್ಯಾಪ್. ಆಪ್ಷನ್ ಸಿ JPEG ಅಂತ ಹೇಳಿದ್ರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಡಿ ಏನು ಕೊಟ್ಟಿದ್ದಾರೆ, GIF ಅಂತ ಹೇಳಿದ್ರೆ ಗ್ರಾಫಿಕ್ಸ್ ಇನ್ಫಾರ್ಮೇಷನ್ ಫಾರ್ಮ್ಯಾಟ್ ಅಂತ. ಸೊ ಈ 4 ಆಯ್ಕೆಗಳು ಏನು ಕೊಟ್ಟಿದ್ದಾರೆ, ಈ ಮೇಲಿನ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿ ಹೊಂದೋದಿಲ್ಲ ಅದನ್ನು ನಾವು ಪಿಕ್ ಮಾಡಿ ಬರಬೇಕಾಗತ್ತೆ. ಸೊ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಸಂಕೇತಗಳ ಮೂಲಕ ಸರಿ ಉತ್ತರವನ್ನು ನಾವೇನು ಮಾಡಬೇಕು, ಆರಿಸಿ ಬರಬೇಕಾಗತ್ತೆ. ಸೊ ಏನು ಕೊಟ್ಟಿದ್ದಾರೆ ಆಪ್ಷನ್ಸ್ ನೋಡಿ, ಇಲ್ಲಿ ಆಪ್ಷನ್ ಎ ಮತ್ತು ಬಿ ಮಾತ್ರ, ಆಪ್ಷನ್ ಬಿ ಮತ್ತು ಡಿ ಮಾತ್ರ, ಆಪ್ಷನ್ ಸಿ ಮಾತ್ರ, ಆಪ್ಷನ್ ಡಿ ಮಾತ್ರ ಅಂತ ಇದೆ. ಸೊ ಇಲ್ಲಿ ಹಾಗಾದ್ರೆ ಯಾವುದು ಸರಿಯಾಗಿಲ್ಲದೆ ಇರುವಂತಹ ಒಂದು ಜೋಡಿ ಅಂತ ಹೇಳಿದ್ರೆ ಆಪ್ಷನ್ ಡಿ ಏನಿದೆ ಸರಿಯಾಗಿಲ್ಲದೆ ಇರುವಂತಹ ಒಂದು ಜೋಡಿ ಆಗಿರುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. GIF ಅಂತ ಅಂದ್ರೆ ಗ್ರಾಫಿಕ್ ಇನ್ಫಾರ್ಮೇಶನ್ ಫಾರ್ಮ್ಯಾಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಕ್ಚುಲಿ GIF ಅಂತಂದ್ರೆ ಏನು, GIF ಅಂತ ಹೇಳಿದ್ರೆ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮ್ಯಾಟ್ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ರಾಂಗ್ ಆದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ ನೋಡಿ, ಇಲ್ಲಿ ಯುಗ್ಮ ಸಂಖ್ಯೆಗೆ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಸೊ ಯುಗ್ಮ ಸಂಖ್ಯೆಗೆ ಯಾವುದನ್ನು ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಅಂತ. ಆಪ್ಷನ್ ABCD ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ, ಹಾಗಾದ್ರೆ ಯುಗ್ಮ ಸಂಖ್ಯೆಗೆ ಯಾವುದನ್ನು ಉದಾಹರಣೆಯಾಗಿ ಕೊಡ್ತೀವಿ ಅಂತ ಹೇಳಿದ್ರೆ ಆಪ್ಷನ್ ಸಿ 10111011 ಇದನ್ನು ನಾವು ಯುಗ್ಮ ಸಂಖ್ಯೆಗೆ ಉದಾಹರಣೆಯನ್ನಾಗಿ ಕೊಡಬಹುದು. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದು ಸರಿ ಅನ್ನೋದನ್ನ ನಾವು ಸಂಕೇತಗಳ ಮುಖಾಂತರ ಏನು ಮಾಡಬೇಕು, ಆರಿಸಿ ಉತ್ತರವನ್ನು ಬರಬೇಕಾಗುತ್ತೆ. ಸೊ ಇಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಪೆಂಟಿಯಂ ಎಂಬ ಪದವು ಮೈಕ್ರೋ ಪ್ರೊಸೆಸರ್ ಅನ್ನೋದಕ್ಕೆ ಸಂಬಂಧಿಸಿದೆ ಅಂತ ಇದೆ ಮೊದಲನೇ ಒಂದು ಸ್ಟೇಟ್ಮೆಂಟ್. ಎರಡನೇ ಒಂದು ಸ್ಟೇಟ್ಮೆಂಟ್ ನೋಡಿ, ಜಾಲತಾಣದ ಮುಖ್ಯ ಪುಟವನ್ನ ಬುಕ್ ಮಾರ್ಕ್ ಎಂದು ಕರೆಯಲಾಗುತ್ತದೆ. ಇದು ಎರಡನೇ ಸ್ಟೇಟ್ಮೆಂಟ್ ಇದೆ. ಸೊ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋದನ್ನ ಕೊಟ್ಟಿರ್ತಕ್ಕಂತಹ ಒಂದು ಆಯ್ಕೆಗಳಲ್ಲಿ ಸಂಕೇತಗಳ ಮುಖಾಂತರ ನಾವು ಉತ್ತರವನ್ನ ಆರಿಸಿ ಬರಬೇಕಾಗತ್ತೆ. ಆಪ್ಷನ್ ABCD ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಎ ಮಾತ್ರ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಪೆಂಟಿಯಂ ಅನ್ನೋ ಪದ ಏನಿದೆ ಮೈಕ್ರೋ ಪ್ರೊಸೆಸರ್ಗೆ ರಿಲೇಟೆಡ್ ಆಗಿರೋದು ಅನ್ನುವಂತಹ ಹೇಳಿಕೆ ಏನಿದೆ ಸ್ಟೇಟ್ಮೆಂಟ್, ಇದು ಮಾತ್ರ ಕರೆಕ್ಟ್ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, USB ಎಂಬುದು ಯಾವ ವಿಧವಾದ ಸಂಗ್ರಾಹಕ ಸಾಧನವಾಗಿದೆ ಅಂತ ಇದೆ. USB ಅನ್ನೋದು ಯಾವ ವಿಧವಾದ ಸಂಗ್ರಾಹಕ ಸಾಧನ. ಆಪ್ಷನ್ ABCD ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ, ಹಾಗಾದ್ರೆ ಇಲ್ಲಿ ಆಪ್ಷನ್ ಬಿ ಏನಿದೆ ದ್ವಿತೀಯಕ ಅನ್ನೋದು ಸರಿಯಾದ ಉತ್ತರ ಆಗಿರುವಂಥದ್ದು. USB ಅಂತ ಹೇಳಿದ್ರೆ ದ್ವಿತೀಯಕ ಸಂಗ್ರಾಹಕ ಸಾಧನ ಆಗಿರುವಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಐದನೇ ಪ್ರಶ್ನೆ, ಮುಖ್ಯ ಸ್ಮೃತಿಯ 2 ಬಗೆಗಳೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಮುಖ್ಯ ಸ್ಮೃತಿಯ 2 ಬಗೆಗಳು ಅಥವಾ 2 ವಿಧಗಳು ಯಾವುದು ಅಂತ ಹೇಳ್ಬಿಟ್ಟು ಆಪ್ಷನ್ ABCD ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ, ಮುಖ್ಯ ಸ್ಮೃತಿಗೆ ಯಾವುದನ್ನು ನಾವು ಎಕ್ಸಾಂಪಲ್ ಆಗಿ ಅಥವಾ ವಿಧವಾಗಿ ನಾವು ಹೇಳ್ಬೋದು ಅಂತ ಹೇಳಿದ್ರೆ ರ್ಯಾಮ್ ಹಾಗೇನೆ ರೋಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮತ್ತು ರೀಡ್ ಓನ್ಲಿ ಮೆಮೊರಿ, ಇದನ್ನ ಮುಖ್ಯ ಸ್ಮೃತಿಯ 2 ವಿಧಗಳು ಅಂತ ಹೇಳಿ ಕರಿತೀವಿ, ರ್ಯಾಮ್ ಹಾಗೇನೆ ರೋಮ್. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ ನೋಡಿ, ಇಲ್ಲಿ ಮುಖ್ಯ ಸ್ಮೃತಿಯಲ್ಲಿ ಬಳಕೆಗಾಗಿ ದ್ವಿತೀಯ ಸಂಗ್ರಾಹಕದಿಂದ ಮಾಹಿತಿಯನ್ನು ಸಂಗ್ರಹಿಸುವ ಮತ್ತು ಮರಳಿ ಪಡೆಯುವ ವ್ಯವಸ್ಥೆಯಲ್ಲಿನ ಸ್ಮೃತಿ ನಿರ್ವಹಣೆ ತಂತ್ರವನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಮುಖ್ಯ ಸ್ಮೃತಿ
ಸ್ಮೃತಿಯಲ್ಲಿ ಬಳಕೆಗಾಗಿ ದ್ವಿತೀಯ ಸಂಗ್ರಾಹಕದಿಂದ ಮಾಹಿತಿಯನ್ನು ಸಂಗ್ರಹಿಸುವ ಮತ್ತು ಮರಳಿ ಪಡಿತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿನ ಸ್ಮೃತಿ ನಿರ್ವಹಣೆ ತಂತ್ರವನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ. ಸೊ ಆಪ್ಷನ್ ಎ ಬಿ ಸಿ ಡಿ ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ? ಹಾಗಾದರೆ ಆಪ್ಷನ್ ಬಿ ಪೇಜಿಂಗ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ 7ನೇ ಪ್ರಶ್ನೆ ನೋಡಿ ಇಲ್ಲಿ. ಮಾಹಿತಿಯ ಪ್ರಸರಣವನ್ನಾಳುವ ಸಂವಹನ ಬಂಧನದಲ್ಲಿನ ನಿಯಮಗಳ ಗಣ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು? ಆಪ್ಷನ್ ಎ ಬಿ ಸಿ ಡಿ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಹಾಗಾದರೆ ಮಾಹಿತಿಯ ಪ್ರಸರಣವನ್ನಾಳುವ ಸಂವಹನ ಜಾಲ ಬಂಧನದಲ್ಲಿನ ನಿಯಮಗಳ ಗಣವನ್ನು ನಾವು ಪ್ರೋಟೋಕಾಲ್ ಅಂತ ಹೇಳಿ ಕರಿತೀವಿ. ಆಪ್ಷನ್ ಸಿ ಪ್ರೋಟೋಕಾಲ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಹೇಳಿಕೆ ಅಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದು ಇದರಲ್ಲಿ ಔಟ್ಪುಟ್ ಹೇಳಿಕೆ ಅಲ್ಲ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ? ಹಾಗಾದರೆ ಆಪ್ಷನ್ ಡಿ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಕ್ವೆಶನ್ 9ನೇದು. ಡಿ ಬಗ್ಗಿಂಗ್ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಡಿ ಬಗ್ಗಿಂಗ್ ಅಂತಂದ್ರೆ ಏನು ಅಂತ ಹೇಳಿ. ಆಪ್ಷನ್ ಎ ಬಿ ಸಿ ಡಿ ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ? ಹಾಗಾದರೆ ಡಿ ಬಗ್ಗಿಂಗ್ ಅನ್ನುವಂಥದ್ದು ಒಂದು ಆಪ್ಷನ್ ಬಿ ಏನಿದೆ ಪ್ರೋಗ್ರಾಮ್ನಲ್ಲಿನ ದೋಷಗಳನ್ನು ಪತ್ತೆ ಮಾಡೋದು ಹಾಗೆಯೇ ಅವುಗಳನ್ನು ಸರಿಪಡಿಸೋದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಡಿ ಬಗ್ಗಿಂಗ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಪ್ರೋಗ್ರಾಮ್ನಲ್ಲಿನ ದೋಷಗಳನ್ನು ಪತ್ತೆ ಮಾಡೋದು ಮತ್ತು ಅದನ್ನು ಸರಿಪಡಿಸೋದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. ಕೆಳಗಿನ ಸಾಧನಗಳನ್ನು ಪರಿಗಣಿಸಿ ಅಂತ ಇದೆ. ಆಪ್ಷನ್ ಎ ಮೋಡೆಮ್, ಆಪ್ಷನ್ ಬಿ ದ್ವಾರಪಥ, ಆಪ್ಷನ್ ಸಿ ರೌಟರ್ ಅಂತ 3 ಕೊಟ್ಟಿದ್ದಾರೆ. ಸೊ ಮೇಲಿನವುಗಳಲ್ಲಿ ಯಾವುದು ಜಾಲ ಬಂದಂದರೆ ನೆಟ್ವರ್ಕ್ ಸಾಧನಗಳಲ್ಲಿ ಸರಿಯಾಗಿದೆ ಅನ್ನೋದನ್ನು ನಾವು ಕೊಟ್ಟಿರ್ತಕ್ಕಂತಹ ಆಯ್ಕೆಗಳ ಮುಖಾಂತರ ಆರಿಸಿ ಬರೀಬೇಕಾಗತ್ತೆ. ಆಯಿತಾ? ಆಪ್ಷನ್ ಎ ಬಿ ಸಿ ಡಿ ನೋಡಿ 4 ಆಯ್ಕೆಗಳಿದ್ದಾವೆ. ಸೊ ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ? ಹಾಗಾದರೆ ಆಪ್ಷನ್ ಡಿ ಏನಿದೆ ಎ ಬಿ ಮತ್ತು ಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಮೋಡೆಮ್, ದ್ವಾರಪಥ ಹಾಗೆಯೇ ರೌಟರ್ ಈ 3 ಕೂಡ ಏನು ನೆಟ್ವರ್ಕ್ನ ಸಾಧನಗಳಾಗಿರೋದ್ರಿಂದ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 11ನೇ ಪ್ರಶ್ನೆ ನೋಡಿ ಇಲ್ಲಿ. MS ಎಕ್ಸೆಲ್ನಲ್ಲಿ ಪುಟದ ಅಂಚನ್ನು ಹೇಗೆ ಸೆಟ್ ಮಾಡಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ 4 ಆಯ್ಕೆಗಳಿದ್ದಾವೆ ಎ ಬಿ ಸಿ ಡಿ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು? ಹಾಗಾದರೆ ಯಾವ ರೀತಿಯಾಗಿ ನಾವು ಪುಟದ ಅಂಚನ್ನು ಸೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆಪ್ಷನ್ ಸಿ MS ಎಕ್ಸೆಲ್ನಲ್ಲಿ ನಾವು ಪುಟದ ಅಂಚನ್ನು ಸೆಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ 12ನೇ ಪ್ರಶ್ನೆ. MS ಎಕ್ಸೆಲ್ನಲ್ಲಿ 2 ಅಥವಾ ಅಧಿಕ ವಿಧದ ಕೋಶಗಳಲ್ಲಿನ ಮಾಹಿತಿಯನ್ನು ಒಂದರಲ್ಲಿ ಸಂಯೋಜನೆ ಮಾಡಲು ಬಳಸುವ ಸೂತ್ರ ಯಾವುದು ಅಂತ ಕೇಳಿದರೆ ಯಾವ ಸೂತ್ರವನ್ನು ಬಳಸಿಕೊಂಡು ನಾವು MS ಎಕ್ಸೆಲ್ನಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಸೆಲ್ನಲ್ಲಿ ಮಾಹಿತಿಯನ್ನು ಸಂಯೋಜನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಹಾಗಾದರೆ ಆಪ್ಷನ್ ಎ ಏನಿದೆ ಕಾನ್ಕ್ಯಾಟಿನೇಟ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಕಾನ್ಕ್ಯಾಟಿನೇಟ್ ಇದು ಸರಿಯಾದ ಉತ್ತರ ಇಲ್ಲಿ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ ನೋಡಿ ಇಲ್ಲಿ. ಕೆಳಗಿನವುಗಳಲ್ಲಿ ಯಾವ ಸಾಧನವು ಗರಿಷ್ಠ ಮೊತ್ತದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಯಾವ ಒಂದು ಸಾಧನ ಗರಿಷ್ಠ ಮೊತ್ತದ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ಬಿ ಸಿ ಡಿ ಈ 4 ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಆನ್ಸರ್? ಹಾಗಾದ್ರೆ ಇದಕ್ಕೆ ಆಪ್ಷನ್ ಬಿ ಏನಿದೆ ಹಾರ್ಡ್ ಡಿಸ್ಕ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಸಾಮಾನ್ಯ ಟೆಂಪ್ಲೇಟ್ ಆಧಾರಿತವಾದ MS ವರ್ಡ್ ದಾಖಲೆಯ ದೋಷಪೂರ್ಣ ಫಾಂಟ್ ಗಾತ್ರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಆಪ್ಷನ್ ಎ ಬಿ ಸಿ ಡಿ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಹಾಗಾದ್ರೆ C12 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 12 PT ಇದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ನೋಡಿ ಇಲ್ಲಿ. ಕಂಪ್ಯೂಟರ್ ವೈರಸ್ಗಳನ್ನು ಹೀಗೆ ವಿಭಾಗಿಸಬಹುದು ಅಂತ. ಸೊ ಕಂಪ್ಯೂಟರ್ನಲ್ಲಿ ಇರುವಂತಹ ವೈರಸ್ಗಳನ್ನ ನಾವು ಯಾವ ರೀತಿಯಾಗಿ ಡಿವೈಡ್ ಮಾಡ್ಬೋದು ಅಂತ ನೋಡಿ ಇಲ್ಲಿ. ಎ ಬಿ ಸಿ ಡಿ ಅಂತ ಕೊಟ್ಬಿಟ್ಟು ಫೈಲ್ ವೈರಸ್, ಬೂಟ್ ವೈರಸ್, ಮೈಕ್ರೋ ವೈರಸ್ ಹಾಗೆ ನೆಟ್ವರ್ಕ್ ವೈರಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಏನು ಈ 4 ಆಯ್ಕೆಗಳನ್ನ ಕೊಟ್ಟಿದ್ದಾರಲ್ಲ ಈ ಆಯ್ಕೆಗಳಲ್ಲಿ ಯಾವುದು ಸರಿ ಅಥವಾ ಯಾವುದು ತಪ್ಪು ಅನ್ನೋದನ್ನ ಕೆಳಗೆ ಕೊಟ್ಟಿರ್ತಕ್ಕಂತಹ ಸಂಕೇತಗಳ ಮುಖಾಂತರ ನಾವು ಆರಿಸಿ ಬರಿಬೇಕಾಗತ್ತೆ. ಎ ಬಿ ಸಿ ಡಿ ಅಂತ ಹೇಳಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರಲ್ಲ ಈ
4 ಆಯ್ಕೆಗಳಲ್ಲಿ ಯಾವುದು ಹಾಗಾದರೆ ಸರಿಯಾಗಿದೆ ಉತ್ತರ? ಇಲ್ಲಿ ಆಪ್ಷನ್ ಬಿ, ಎ, ಬಿ, ಸಿ, ಡಿ ಅನ್ನೋದು ಸರಿಯಾದ ಉತ್ತರ. ಈ 4 ಆಯ್ಕೆಗಳ ಏನು ಕೊಟ್ಟಿದ್ದಾರೆ, ಎ, ಬಿ, ಸಿ, ಡಿ, ಬೂಟ್ ವೈರಸ್ ಆಗಿರ್ಬೋದು, ಮ್ಯಾಕ್ರೋ ವೈರಸ್, ಇದೆಲ್ಲವೂ ಕೂಡ ಸರಿಯಾಗಿದೆ ಅನ್ನೋದನ್ನ ಇಲ್ಲಿ ಈ ಸಂಕೇತಗಳ ಮುಖಾಂತರ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ. ನಕ್ಷತ್ರ ಜಾಲಬಂಧ ಟೊಪೋಲಜಿಯಲ್ಲಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ನಕ್ಷತ್ರ ಜಾಲಬಂಧ ಟೊಪೋಲಜಿಯಲ್ಲಿ ಅಂತ ಅಂದ್ಬಿಟ್ಟು 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅನ್ನೋದನ್ನ ನಾವು ಏನು ಮಾಡಬೇಕಾಗತ್ತೆ, ಕೆಳಗೆ ಕೊಟ್ಟಿರ್ತಕ್ಕಂತಹ ಸಂಕೇತಗಳ ಮುಖಾಂತರ ನಾವು ಆರಿಸಿ ಬರಿಬೇಕಾಗತ್ತೆ. ಸೊ ನೋಡ್ತಾ ಹೋಗೋಣ. ಇಲ್ಲಿ ಆಯ್ಕೆಗಳು ಏನು ಕೊಟ್ಟಿದ್ದಾರೆ, ಇಲ್ಲಿ ಸಂಕೇತಗಳ ಮುಖಾಂತರ ಆರಿಸಿ ಬರೆಯೋದಕ್ಕೆ ಅಂತ ಹೇಳಿದ್ರೆ ಆಪ್ಷನ್ ಎ, ಬಿ, ಸಿ, ಡಿ ಅಂತ ಕೊಟ್ಬಿಟ್ಟು ಯಾವ ಉತ್ತರ ಸರಿ ಇದೆ ಅಂತ ನಾವು ಹೇಳಬೇಕಾಗತ್ತೆ. ಸೊ ಇಲ್ಲಿ ನಾನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ಆಪ್ಷನ್ ಬಿ, ಎ ಮಾತ್ರ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನಕ್ಷತ್ರ ಜಾಲಬಂಧ ಟೋಪೋಲಜಿಯಲ್ಲಿ ಪ್ರತಿಯೊಂದು ಕಂಪ್ಯೂಟರ್ ಕೇಂದ್ರ ಕಂಪ್ಯೂಟರ್ನ ಜೊತೆಗೆ ಜೋಡಿಸಲ್ಪಟ್ಟಿರುತ್ತದೆ ಅನ್ನೋದು ಸರಿಯಾದಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಇನ್ನು ಬಿ ಸ್ಟೇಟ್ಮೆಂಟ್ ನೋಡಿ, ಕಂಪ್ಯೂಟರ್ಗಳು ಸಾಮಾನ್ಯ ನೇರ ಕೇಬಲ್ಗಳ ಮುಖಾಂತರ ಜೋಡಿಸಲ್ಪಟ್ಟಿರುತ್ತದೆ. ಇದು ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಆಗಿರುತ್ತೆ. ಪ್ರತಿಯೊಂದು ಕಂಪ್ಯೂಟರ್ಗಳ ನಡುವೆ ಪಾಯಿಂಟ್ ಟು ಪಾಯಿಂಟ್ ಜೋಡಣೆ ಇರುತ್ತದೆ. ಇದು ಕೂಡ ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿದೆ. ಹಾಗೆಯೇ ಏಕೈಕ ಕಂಪ್ಯೂಟರ್ ಇರುತ್ತದೆ. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಎ ಅನ್ನೋದು ಮಾತ್ರ ಸರಿಯಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ. MS ವಿಂಡೋಗಳು ಮತ್ತು MS ಡಾಸ್ ವ್ಯವಸ್ಥೆಗಳು ಯಾವ ತಲೆಮಾರಿನ ಕಂಪ್ಯೂಟರ್ಗಳ ಅವಧಿಯಲ್ಲಿ ಬೆಳವಣಿಗೆಯಾದವು ಅಂತ ಕೇಳಿದ್ದಾರೆ. ಸೊ MS ವಿಂಡೋಸ್ ಮತ್ತು MS ಡಾಸ್ ಏನಿದೆ, ಯಾವ ಒಂದು ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಇದು ಬೆಳವಣಿಗೆ ಅಭಿವೃದ್ಧಿ ಆದವು ಅಂತ ಹೇಳಿ. ಸೊ ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಯಾವ ತಲೆಮಾರಿನ ಒಂದು ಅವಧಿಯಲ್ಲಿ ಇದಾಯಿತು ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಸೊ ಯಾವುದಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಏನಿದೆ, 4ನೇ ತಲೆಮಾರು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ MS ವಿಂಡೋ ಹಾಗೆ MS ಡಾಸ್ ಏನಿದೆ 4ನೇ ತಲೆಮಾರಿನ ಕಂಪ್ಯೂಟರ್ಗಳ ಅವಧಿಯಲ್ಲಿ ಇದು ಅಭಿವೃದ್ಧಿ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಆಲ್ಗರಿದಮ್ನ ಗುಣಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ. ಸೊ ಆಲ್ಗರಿದಮ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದು ಇದರಲ್ಲಿ ಅಲ್ಲ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಸೊ ಆಪ್ಷನ್ ಎ, ಬಿ, ಸಿ, ಡಿ ಈ 4 ಆಯ್ಕೆಗಳನ್ನ ನೀವು ನೋಡ್ತಿದ್ದೀರಲ್ವಾ. ಸೊ ಯಾವ್ದಿರ್ಬೋದು ಹಾಗಾದ್ರೆ ಇದಕ್ಕೆ ಆನ್ಸರ್ ಇಲ್ಲಿ ಆಪ್ಷನ್ ಡಿ ಏನಿದೆ, ನಿಶ್ಚಿತ ಸಮಯದಲ್ಲಿ ಆಲ್ಗರಿದಮ್ನ ಮುಕ್ತಾಯವಾಗಬಹುದು ಅಥವಾ ಮುಕ್ತಾಯ ಆಗದೇ ಇರಬಹುದು. ಇದು ಈ 4 ಆಯ್ಕೆಗಳಲ್ಲಿ ಆಲ್ಗರಿದಮ್ನ ಲಕ್ಷಣ ಅಲ್ಲ. ಸೊ ಹಾಗಾಗಿ ಇದು ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ. ಫ್ಲಾಶ್ ಸ್ಮೃತಿ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಫ್ಲಾಶ್ ಸ್ಮೃತಿ ಅನ್ನೋದು ಏನು ಅಂತ ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಫ್ಲಾಶ್ ಸ್ಮೃತಿ ಅನ್ನೋದು ಏನು ಇಲ್ಲಿ ಅಂತ ಕೇಳಿರೋದ್ರಿಂದ ಆಪ್ಷನ್ ಡಿ ಏನಿದೆ, ಮೇಲಿನ ಎಲ್ಲವೂ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಫ್ಲಾಶ್ ಸ್ಮೃತಿ ಅನ್ನೋದು ಒಂದು ಯಾದೃಚ್ಛಿಕ ಸ್ಮೃತಿ, ಚುರುಕಾಗಿಲ್ಲದೆ ಇರತಕ್ಕಂತಹ ಒಂದು ಸ್ಮೃತಿ, ಹಾಗೆಯೇ ಮಾಹಿತಿ ಸಂಗ್ರಹವನ್ನ ಮೇಲಿಂದ ಮೇಲೆ ಬರೆಯಲಾಗಿದೆ. ಸೊ ಇದು ಕೂಡ ಇಲ್ಲಿ ಫ್ಲಾಶ್ ಸ್ಮೃತಿ ಅನ್ನೋದಕ್ಕೆ ಸಂಬಂಧಿಸಿರೋ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ. ಹಾರ್ಡ್ ಡಿಸ್ಕ್ ನಲ್ಲಿ ಪ್ರತಿಯೊಂದು ಹಾದಿಯು ಹಲವು ಭಾಗಗಳನ್ನಾಗಿ ವಿಭಜಿಸಲಾಗಿದೆ ಮತ್ತು ಪ್ರತಿಯೊಂದು ಭಾಗವನ್ನ ಹೀಗೆ ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ. ಹಾರ್ಡ್ ಡಿಸ್ಕ್ ನಲ್ಲಿ ಪ್ರತಿಯೊಂದು ಹಾದಿಯು ಹಲವು ಭಾಗಗಳನ್ನಾಗಿ ವಿಭಜಿಸಲಾಗಿದೆ ಮತ್ತು ಪ್ರತಿಯೊಂದು ಭಾಗವನ್ನ ಹೀಗೆ ಕರೆಯಲಾಗಿದೆ ಅಂತ. ಆಪ್ಷನ್ ಎ, ಬಿ, ಸಿ, ಡಿ ಈ 4 ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಬಿ ವಲಯ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, 20 ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಈ ಎಲ್ಲ ವಿಡಿಯೋಸ್ಗಳನ್ನು ನಿಮ್ಮ ಸ್ಪರ್ಧಾರ್ಥಿ ಮಿತ್ರರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗೆಯೇ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.